ಹಲೋ. ಹೇಳಿ ಸರ್. ಚೆನ್ನಾಗಿದ್ದೀರಾ? ಏನೋ ಇದ್ದೀವಿ ಸರ್. ಪಾಪ ನಿಮ್ಗೆ ನೋಡಿ ಒಂಥರ ಅಯ್ಯೋ ಅನ್ನಿಸ್ತದೆ. ಅಯ್ಯೋ ನಮ್ ಕತೆ ಬೇಡ ಬಿಡಿ. ನಮ್ದು ನಾವೆಲ್ಲ ಸಣ್ಣದಿಂದ ನರ್ಕ ಅನ್ಭವಿಸ್ಬಿಟ್ಟಿದೀವಿ. ಅಲ್ಲ ಲೋಕಿ ಮಾಡೋದಲ್ದೆ ನಮ್ಮನ್ನು ಕೂಡ ಹನಿ ಟ್ರಾಪ್ ಮಾಡಕ್ ಮಾಡ್ತಾಳೆ ಅಂತ ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು. ಯಾರು? ನಿಮ್ಮ ಮಿಸ್ಸಸ್ಸು. ನಾನು ಯಾಕೆ ಮಿಸ್ಸಸ್ ಆಯ್ತಾರೆ ಹೋಗಿ ಸರ್, ಹೋದ್ಮೇಲೆ ನಮ್ಗೆ ಯಾಕೆ? ಡೈವರ್ಸ್ ಆಗಿಲ್ಲ ನೀನು ಅವರು? ಇಲ್ಲ ಸರ್, ನಾವು ಅವ್ರ ಮನೆಯಿಂದ ನಮ್ಮನ್ನೇ ಆಚೆ ಹಾಕೋರು. ನಾವು ಬಂದಾಗಲೇ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಅಲ್ಲ ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳು ತಗೊಂಡ್ಲ ನಿಮ್ಮ ಹತ್ರ ಹೋಯ್ತಾ ಅದು? ಇಲ್ಲಪ್ಪ, ನಮ್ಮ ಹತ್ರ ಎಲ್ಲ ಅವರು ಮಾಡ್ಕೊಂಡ್ರು. ಅಲ್ಲಿ ಇದ್ರಲ್ಲಿ ಇಲ್ಲಿ ಹಾಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಳ ಅಂತಿದ್ದು. ಆ ಅಮ್ಮ ಮಾಡ್ಕತ್ತು ಎಲ್ಲ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು. ಏನ್ ಮಾಡೋದು? ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಮ್ ತಾಯಣಕ್ಕೂ ನಮ್ಮ ಹತ್ರ ಅಂತೂ ಏನಿಲ್ಲ ಸರ್. ಪಾಪ ನಮ್ಮ ಹತ್ರ ಅಂತೂ ಏನಂತ ಏನಿಲ್ಲ. ಬೇಕಾದ್ರೆ ನಾವು ದುಡ್ಡು ತಿನ್ನೋದೇ ನಮ್ ಕಷ್ಟ ಆಗೋಗ್ಬಿಟ್ಟೈತೆ. ಇಲ್ಲಿ ಅಂಗಡಿ ಇಟ್ಟಿದೀವಿ, ಅಲ್ಲಿ ಬಟ್ಟೆನೇ ಬರಲ್ಲ. ನಾನು ಇಲ್ಲಿ ಎಲ್ಲೆಲ್ಲ ಕಟಿಂಗ್ ಭಿಕ್ಷೆ ಬಿಟ್ಕೊಂಡು ಹೊಲ್ಕೊಂಡು ನಾನು ಎಲ್ಲ ಬಾಡಿಗೆ ಕಟ್ಕೊಂಡು ನನ್ನ ಜೀವನ ನಾನು ಮಾಡ್ಕೊತಾ ಇದ್ದೀನಿ. ಅಲ್ಲ ಆ ಸೈಟ್ ನಿಮ್ದಲ್ವಾ? ಅದು ಸ್ವಂತ ಸಂಪಾದನೆ ಮಾಡಿ ಸೈಟ್ ಅಲ್ವಾ ಅದು? ಯಾವುದು? ಹಾಸನದಲ್ಲಿ ಇದ್ದು ಅದು ನಮ್ಮ ತಂದೆಯವರು ದುಡ್ದಿದ್ದು ಬೆಂಗಳೂರಲ್ಲಿ. ನಮ್ದು ಹಳೆ ಮನೆ ಇತ್ತು. ಅಲ್ಲೂ ನನ್ನ ತಮ್ಮ ಬ್ಲಾಕ್ ಮೇಲ್ ಮಾಡಿ ಅವ್ನ್ ಮಾರಿ ಅವ್ನು ಅಲ್ಲಿ ತಗೊಂಡ ನನಗೆ ಅಲ್ಲಿ ಹೊಸ ರೋಡಲ್ಲಿ ಕೊಡಿಸ್ತಾ. ಏನ್ ಹೆಂಡತಿ ಅಲ್ವಾ ಕಂಡವ್ರ ಅವ್ರಿವ್ರು ನಂಬೋದು. ಹೆಂಡತಿ ನಂಬರ್ ಒಳ್ಳೇದಲ್ವಾ? ಹೆಂಡತಿಗೆ ಕೈ ಬಿಟ್ಟಿದ್ದೆ. ಎಲ್ಲ ನೀನೇ ಮಾಡೋ ವ್ಯವಹಾರ. ನಮಗೂ ಒಂದ್ ಬಾಡಿಗೆ ಬರೋದು ಒಂದ್ 30-40 ಸಾವಿರ. ಹೌದಾ? 30-40 ಸಾವಿರ ಬಾಡಿಗೆ ಬರ್ತಾ? ಹ್ಞೂ ಸರ್. ಅಯ್ಯೋ ದೇವ್ರೆ. ಇವ್ನ ಹೆಂಗ್ಸಿ ಯಾಕಂಡ ಗೊತ್ತಿಲ್ಲ. ಅಯ್ಯಯ್ಯೋ. ಅಲ್ಲ ನೀ ಗಂಡ ನೀವಿದ್ರು ಕೂಡ ಧೈರ್ಯವಾಗಿ ಅವ್ನ ಜೊತೆ ಹೋಗ್ತಾಳಲ್ಲ, ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು? ನಾವೆಲ್ಲ ಬಿಡ್ಸಿ ಸಾಕಾಯ್ತು. ನನ್ಗೂನು ವಸ್ತು ಒಂದ್ ಕೆಲಸ ಮಾಡಿ ನಾನು ಬಿಡಿಸಿ ಎಲ್ಲಾರು ಕೊಟ್ಟೆ. ಆಮೇಲೆ ನಾನು ಅತ್ತಾಗೆ ಕೈ ಬಿಟ್ಟು. ಹೇಳಿ ಸರ್. ಚೆನ್ನಾಗಿದ್ದೀರಾ? ಏನೋ ಇದ್ದೀವಿ ಸರ್. ಪಾಪ ನಿಮ್ಗೆ ನೋಡಿ ಒಂಥರ ಅಯ್ಯೋ ಅನ್ನಿಸ್ತದೆ. ಅಯ್ಯೋ ನಮ್ ಕತೆ ಬೇಡ ಬಿಡಿ. ನಮ್ದು ನಾವೆಲ್ಲ ಸಣ್ಣದಿಂದ ನರ್ಕ ಅನ್ಭವಿಸ್ಬಿಟ್ಟಿದೀವಿ. ಅಲ್ಲ ಲೋಕಿ ಮಾಡೋದಲ್ದೆ ನಮ್ಮನ್ನು ಕೂಡ ಹನಿ ಟ್ರಾಪ್ ಮಾಡಕ್ ಮಾಡ್ತಾಳೆ ಅಂತ ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು. ಯಾರು? ನಿಮ್ಮ ಮಿಸ್ಸಸ್ಸು. ನಾನು ಯಾಕೆ ಮಿಸ್ಸಸ್ ಆಯ್ತಾರೆ ಹೋಗಿ ಸರ್, ಹೋದ್ಮೇಲೆ ನಮ್ಗೆ ಯಾಕೆ? ಡೈವರ್ಸ್ ಆಗಿಲ್ಲ ನೀನು ಅವರು? ಇಲ್ಲ ಸರ್, ನಾವು ಅವ್ರ ಮನೆಯಿಂದ ನಮ್ಮನ್ನೇ ಆಚೆ ಹಾಕೋರು. ನಾವು ಬಂದಾಗಲೇ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಅಲ್ಲ ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳು ತಗೊಂಡ್ಲ ನಿಮ್ಮ ಹತ್ರ ಹೋಯ್ತಾ ಅದು? ಇಲ್ಲಪ್ಪ, ನಮ್ಮ ಹತ್ರ ಎಲ್ಲ ಅವರು ಮಾಡ್ಕೊಂಡ್ರು. ಅಲ್ಲಿ ಇದ್ರಲ್ಲಿ ಇಲ್ಲಿ ಹಾಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಳ ಅಂತಿದ್ದು. ಆ ಅಮ್ಮ ಮಾಡ್ಕತ್ತು ಎಲ್ಲ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು. ಏನ್ ಮಾಡೋದು? ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಮ್ ತಾಯಣಕ್ಕೂ ನಮ್ಮ ಹತ್ರ ಅಂತೂ ಏನಿಲ್ಲ ಸರ್. ಪಾಪ ನಮ್ಮ ಹತ್ರ ಅಂತೂ ಏನಂತ ಏನಿಲ್ಲ. ಬೇಕಾದ್ರೆ ನಾವು ದುಡ್ಡು ತಿನ್ನೋದೇ ನಮ್ ಕಷ್ಟ ಆಗೋಗ್ಬಿಟ್ಟೈತೆ. ಇಲ್ಲಿ ಅಂಗಡಿ ಇಟ್ಟಿದೀವಿ, ಅಲ್ಲಿ ಬಟ್ಟೆನೇ ಬರಲ್ಲ. ನಾನು ಇಲ್ಲಿ ಎಲ್ಲೆಲ್ಲ ಕಟಿಂಗ್ ಭಿಕ್ಷೆ ಬಿಟ್ಕೊಂಡು ಹೊಲ್ಕೊಂಡು ನಾನು ಎಲ್ಲ ಬಾಡಿಗೆ ಕಟ್ಕೊಂಡು ನನ್ನ ಜೀವನ ನಾನು ಮಾಡ್ಕೊತಾ ಇದ್ದೀನಿ. ಅಲ್ಲ ಆ ಸೈಟ್ ನಿಮ್ದಲ್ವಾ? ಅದು ಸ್ವಂತ ಸಂಪಾದನೆ ಮಾಡಿ ಸೈಟ್ ಅಲ್ವಾ ಅದು? ಯಾವುದು? ಹಾಸನದಲ್ಲಿ ಇದ್ದು ಅದು ನಮ್ಮ ತಂದೆಯವರು ದುಡ್ದಿದ್ದು ಬೆಂಗಳೂರಲ್ಲಿ. ನಮ್ದು ಹಳೆ ಮನೆ ಇತ್ತು. ಅಲ್ಲೂ ನನ್ನ ತಮ್ಮ ಬ್ಲಾಕ್ ಮೇಲ್ ಮಾಡಿ ಅವ್ನ್ ಮಾರಿ ಅವ್ನು ಅಲ್ಲಿ ತಗೊಂಡ ನನಗೆ ಅಲ್ಲಿ ಹೊಸ ರೋಡಲ್ಲಿ ಕೊಡಿಸ್ತಾ. ಏನ್ ಹೆಂಡತಿ ಅಲ್ವಾ ಕಂಡವ್ರ ಅವ್ರಿವ್ರು ನಂಬೋದು. ಹೆಂಡತಿ ನಂಬರ್ ಒಳ್ಳೇದಲ್ವಾ? ಹೆಂಡತಿಗೆ ಕೈ ಬಿಟ್ಟಿದ್ದೆ. ಎಲ್ಲ ನೀನೇ ಮಾಡೋ ವ್ಯವಹಾರ. ನಮಗೂ ಒಂದ್ ಬಾಡಿಗೆ ಬರೋದು ಒಂದ್ 30-40 ಸಾವಿರ. ಹೌದಾ? 30-40 ಸಾವಿರ ಬಾಡಿಗೆ ಬರ್ತಾ? ಹ್ಞೂ ಸರ್. ಅಯ್ಯೋ ದೇವ್ರೆ. ಇವನ್ ಹೆಂಗ್ಸಿ ಯಾಕಂಡ ಗೊತ್ತಿಲ್ಲ. ಅಯ್ಯಯ್ಯೋ. ಅಲ್ಲ ನೀ ಗಂಡ ನೀವಿದ್ರು ಕೂಡ ಧೈರ್ಯವಾಗಿ ಅವ್ನ ಜೊತೆ ಹೋಗ್ತಾಳಲ್ಲ, ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು? ನಾವೆಲ್ಲ ಬಿಡ್ಸಿ ಸಾಕಾಯ್ತು. ನನ್ಗೂನು ವಸ್ತು ಒಂದ್ ಕೆಲಸ ಮಾಡಿ ನಾನು ಬಿಡಿಸಿ ಎಲ್ಲಾರು ಕೊಟ್ಟೆ. ಆಮೇಲೆ ನಾನು ಅತ್ತಾಗೆ ಕೈ ಬಿಟ್ಟು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.